ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪದೇ ಪದೇ ದೂರು ಬಂದಿರುವಂತ ಹಿನ್ನೆಲೆ ಆರ್ಟಿಒ ಕಚೇರಿಗೆ ಅಧಿಕಾರಿಗಳು ಭೇಟಿ ಕೊಟ್ಟರು. ಕೊಪ್ಪಳ ನಗರದಲ್ಲಿರುವಂತ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಟ್ಟಾಗ ಖಂಡಿತವಾಗಿಯೂ ಕೂಡ ಅಧಿಕಾರಿಗಳ ಎದೆಯಲ್ಲಿ ಡಫಡವ ಶುರುವಾಗಿದೆ. ದಾಖಲೆಗಳನ್ನು ಪರಿಶೀಲಿಸಿ ಆರ್ಟಿಒ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಚೇರಿಯಲ್ಲಿ ಏಜೆಂಟ್ ಹಾವಳಿ ಬಗ್ಗೆಯೂ ಕೂಡ ದೂರು. ಹಣ ಕೊಟ್ಟರಷ್ಟೇ RC ಕಾರ್ಡ್ ಕೊಡುವಂಥ ಆರೋಪ ಇದೆ. ಪರಿಶೀಲನೆ ವೇಳೆ RC ಕಾರ್ಡ್ ವಿತರಿಸಿದ್ದಿರುವುದು ಪತ್ತೆಯಾಗಿದೆ. ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸ್ಕೂಲ್ ಬಸ್ಸಸ್ ಗಾಡಿ ನಂಬರ್ ಪರ್ಟಿಕ್ಯುಲರ್ ಡೇ ಅದು ರಬ್ಬರ್ ಬೆಲ್ ಹಾಕಿದ್ದು ಒಂದೊಂದು ದಿನದ ಅಂತ ಹಾಕಿದ್ದಾರೆ. ಈಗ ಅಧಿಕಾರಿಗಳು ಬಂದಾಗ ಅಷ್ಟೇ ನೆಟ್ಟ ಕೆಲಸ ಹಾಕವಲ್ಲಿ. ಈಗ ನಾವು ಡೈರೆಕ್ಟಾಗಿ ಸುಮ್ಮನೆ ಅವರು ಯಾರು ಅಧಿಕಾರಿಗಳಿದ್ದಾಗ ಕೆಲಸ ಮಾಡಂದ್ರೆ ಯಾರು ನೀಟಾಗಿ ಕೆಲಸ ಮಾಡಲ್ಲ, ರೆಸ್ಪಾನ್ಸ್ ಕರೆಕ್ಟ್ ಮಾಡಲ್ಲ. ನಮ್ಮದೊಂದು ಗಾಡಿ FC ಇತ್ತು, ಮೊನ್ನೆ ಬಂದಿದ್ವಿ. ಅದೇನೋ ಪ್ರಾಬ್ಲಮ್ ಆಯ್ತು ಅಂತೇಳಿ ಮತ್ತೆ ನೆಕ್ಸ್ಟ್ ಟೈಮ್ ಬರ್ರಿ ಅಂದರು. ಮತ್ತು ಇವತ್ತು ಅಧಿಕಾರಿಗಳಿದ್ದರು, ಅವ್ರ ಮುಂದೆ ಮಾತಾಡಿದ್ರೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತಾರೆ. ಆಯಿತು ಮಾಡಿಸ್ತೀವಿ ಅಂತೇಳಿ ಮಾಡಿಕೊಟ್ಬಿಡ್ತಾರೆ. ಅದೇ ಏಜೆಂಟ್ ಹೋದರೆ 4,000 ಕೊಡ್ರಿ 5,000 ಕೊಡ್ರಿ ಅಂತಾರೆ. ನಾವು ದುಡ್ಕೊಂಡು ತಿನ್ನೋರು. ಡೈಲಿ ಬಾಡಿಗೆ ಹೋಗಲಿಲ್ಲಪ್ಪ ಅಂದ್ರೆ ನಡೆಯಲ್ಲ ಜೀವನ. ಅದಿರೋದು ಗೌರ್ಮೆಂಟ್ ಫೀ ಎಷ್ಟಿರುತ್ತೆ? 700 ರೂಪಾಯಿ ಇದೆ ಇವತ್ತು. ಇವ್ರು 2-2.5 3,000 ಕೇಳ್ತಾರೆ. ಏನಲ್ಲ, ಅದು ಆದರೆ ಅಷ್ಟೇ ಒಂದು ವಾರ. ಈಗ ನಾವು ಡೈರೆಕ್ಟ್ ಬಂದಿವಲ್ಲ, ಇವತ್ತು ಇಮಿಡಿಯೇಟ್ಲಿ ಆಗುತ್ತೆ. ಅದು 2-3 ದಿವಸದಲ್ಲಿ. ಈ ಥರ ಸಮಸ್ಯೆಗಳು ಭಾಳಷ್ಟಿದ್ದಾವೆ. ಒಂದು ಲೈಸೆನ್ಸ್ ಮಾಡಿಸಿದ್ರೆ ಭಾಳ ಕಷ್ಟ ಇದೆ. ಒಂದು ಪ್ರಿಂಟ್ ಬರೋಲ್ಲ ಕಾರ್ಡು ಜಲ್ದಿ. ಒಂದು ಹೊಸ ಗಾಡಿ ತೊಗೊಬೇಕಾದ್ರೆ ಒಂದು RC ಕಾರ್ಡ್ ಬೇಕಂದರೆ 3 ತಿಂಗಳು ಕಾಯಬೇಕಿಲ್ಲ ಒಂದು ಕಾರ್ಡ್ ಬರೋಕ್ಕೆ. ಎಷ್ಟು ಸಮಸ್ಯೆ ಅದಾಗ ಗೊತ್ತಾ ಇಲ್ಲಿ ಸರ್. ಸಮಸ್ಯೆ ಅಂದರೆ ಈಗ ಅಧಿಕಾರಿಗಳು ಬಂದಾಗ ಅಷ್ಟೇ ನೆಟ್ಟ ಕೆಲಸ ಹಾಕವಲ್ಲಿ. ಈಗ ನಾವು ಡೈರೆಕ್ಟಾಗಿ ಸುಮ್ಮನೆ ಅವರು ಯಾರು ಅಧಿಕಾರಿಗಳಿದ್ದಾಗ ಕೆಲಸ ಮಾಡಂದ್ರೆ ಯಾರು ನೀಟಾಗಿ ಕೆಲಸ ಮಾಡಲ್ಲ, ರೆಸ್ಪಾನ್ಸ್ ಕರೆಕ್ಟ್ ಮಾಡಲ್ಲ. ನಮ್ಮದೊಂದು ಗಾಡಿ FC ಇತ್ತು, ಮೊನ್ನೆ ಬಂದಿದ್ವಿ. ಅದೇನೋ ಪ್ರಾಬ್ಲಮ್ ಆಯ್ತು ಅಂತೇಳಿ ಮತ್ತೆ ನೆಕ್ಸ್ಟ್ ಟೈಮ್ ಬರ್ರಿ ಅಂದರು.